ವೀಕ್ಷಕರು ನೋಡಿ 2024ರ ಟ್ರೋಫಿಯನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡು ಇನ್ನೂ 1 ದಿನಗಳು ಕಳೆದಿಲ್ಲ. ಆದರೆ ವೀಕ್ಷಕರು ಪಾಕಿಸ್ತಾನ ತಂಡದ ಆಟಗಾರರಿಗೆ ಹೊಟ್ಟೆ ಕಿಚ್ಚುವಾಗಿದ್ದು, ಹಾಗೆ ವೀಕ್ಷಕರು ಈ ಅಹಂಕಾರಿಗಳು ಪಾಕಿಸ್ತಾನದ ನ್ಯೂಸ್ ಸುದ್ದಿಯಲ್ಲಿ ಸಾಕಷ್ಟು ವರದಿಗಳನ್ನು ಬಿಚ್ಚಿಡುತ್ತಿದ್ದಾರೆ. ಹೌದು ವೀಕ್ಷಕರು, ಭಾರತ ತಂಡವು ಅತ್ಯುತ್ತಮವಾಗಿ ಕಂಬ್ಯಾಕ್ ಮಾಡಿ ಗೆದ್ದರೂ ಕೂಡ ಈ ಒಂದು ಪಾಕ್ ಮಾಜಿ ಆಟಗಾರರಿಗೆ ದೊಡ್ಡ ಹೊಟ್ಟೆ ಕಿಚ್ಚುವಾಗಿದೆ. ಹೌದು ವೀಕ್ಷಕರು, ಇವರ ಮಾತನ್ನು ನೀವು ಒಮ್ಮೆ ಕೇಳಿದರೆ ಇವರನ್ನು ಸುಮ್ಮನೆ ಬಿಡುವುದಿಲ್ಲ. ಹೌದು ವೀಕ್ಷಕರು, ಸುದ್ದಿಗೋಷ್ಠಿಯಲ್ಲಿ ತಮಗೆ ಬೇಕಾದಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ. ಹೌದು ವೀಕ್ಷಕರು, ನಮಗಂತೂ ಗೊತ್ತಿತ್ತು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡರೆ ಪಾಕಿಸ್ತಾನ ತಂಡದವರಿಗೆ ಉರಿಯಾಗುತ್ತದೆ. ವೀಕ್ಷಕರು, ಪಾಕಿಸ್ತಾನ ಆಟಗಾರರು ಸುದ್ದಿಗೋಷ್ಠಿಯಲ್ಲಿ ಹೇಳಿದಂಥ ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ನಿಮ್ಮ ಮಾತಿನಲ್ಲಿ ಇವರ ಹೆಸರನ್ನು ಹಾಕಿ ಇವರನ್ನು ಹೊಗಳಿಯ. ಹಾಗಾದರೆ ವೀಕ್ಷಕರೇ, ಬನ್ನಿ ಈ ಒಂದು ವರದಿಯನ್ನು ತಿಳಿದುಕೊಳ್ಳೋಣ. ಟೀಮ್ ಇಂಡಿಯಾ ತಂಡವು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಡೆತ್ ಓವರ್ನಲ್ಲಿ ಭರ್ಜರಿಗೆ ಕಂಬ್ಯಾಕ್ ಮಾಡಿ ಆ ಒಂದು ಪಂದ್ಯವನ್ನು ಗೆದ್ದುಕೊಂಡು T20 ವರ್ಲ್ಡ್ ಕಪ್ನಲ್ಲಿ ಚರಿತ್ರೆಯನ್ನು ಬರೆಯಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಗೆಲ್ಲುವುದರ ಮೂಲಕ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದು, ಹಾಗೆ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಅವರು ವಿದಾಯವನ್ನು ಹೇಳಿದ್ದಾರೆ. ಇನ್ನು ವೀಕ್ಷಕರೇ, ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ಅವರು ಕೂಡ ವಿದಾಯವನ್ನು ಹೇಳಿದ್ದು, ಹಾಗೆ ವೀಕ್ಷಕರೇ, ಭಾರತ ತಂಡಕ್ಕೆ ಈ ಒಂದು ಕಪ್ಪನ್ನು ಗೆಲ್ಲಿಸಿಕೊಡಲು ಮುಡಿಪಾಗಿದ್ದಾರೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಗೆದ್ದಿದೆ ಎಂಬ ಖುಷಿಯಲ್ಲಿ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿದ್ದರೆ, ಇತ್ತ ವೀಕ್ಷಕರೇ, ಪಾಕ್ ತಂಡದ ಆಟಗಾರರಿಗೆ ಹೊಟ್ಟೆ ಕಿಚ್ಚು ಆಗುತ್ತಿದೆ. ಹೌದು ವೀಕ್ಷಕರೇ, ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಲ್ಲಿ ಈ ಒಂದು ಮಾಜಿ ಆಟಗಾರರು ತಮಗೆ ತಿಳಿದಂಥ ಮಾತುಗಳನ್ನೇ ಸುದ್ದಿಗೋಷ್ಠಿಯಲ್ಲಿ ಹೇಳುತ್ತಿದ್ದು, ವೀಕ್ಷಕರೇ, ಈ ಒಂದು ಸುದ್ದಿಗಳನ್ನು ಕೇಳಿ ಇದೀಗ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಸೋಷಿಯಲ್ ಮೀಡಿಯಾಗಳು ಕೂಡ ತುಂಬ ಗರಂ ಆಗಿವೆ. ಹೌದು ವೀಕ್ಷಕರೇ, ಸುದ್ದಿಗೋಷ್ಠಿಯಲ್ಲಿ ಶಾಹಿದ್ ಅಫ್ರಿದಿ ಅವರು ಹೇಳಿದ್ದು, ಭಾರತ ತಂಡವು ಈ ಒಂದು ಟ್ರೋಫಿಯನ್ನು ಗೆಲ್ಲಲು ನಿಯತ್ತಾಗಿಲ್ಲ. ಈ ಒಂದು ಟ್ರೋಫಿಯನ್ನು ಸೌತ್ ಆಫ್ರಿಕಾ ತಂಡವು ಗೆಲ್ಲಬೇಕಿತ್ತು ಮತ್ತು ಸೌತ್ ಆಫ್ರಿಕಾ ತಂಡವು ಗೆದ್ದಿದ್ದರೆ ಅವರಿಗೆ ನಾವು ತುಂಬ ಸಹಾಯವನ್ನು ಮಾಡುತ್ತಿದ್ದೆವು. ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಗೆದ್ದುಕೊಂಡಿದ್ದು ನಮಗಂತೂ ಸರಿಯಾಗಿ ಅನಿಸಿಲ್ಲ ಮತ್ತು ಈ ಒಂದು ಪಂದ್ಯದಲ್ಲಿ ಅಂಪೈರ್ಗಳು ನಿರ್ಲಕ್ಷ್ಯ ಮಾಡಿದ್ದು, ನಾವಂತೂ ಈ ಒಂದು ಪಂದ್ಯದಲ್ಲಿ ಯಾವ ರೀತಿ ಮೋಸವಾಗಿದೆ ಎಂದು ಹೇಳುವುದಿಲ್ಲ ಮತ್ತು ಇದು ಅಂಪೈರ್ಗಳಿಗೆ ತಿಳಿಯಬೇಕು. ಇನ್ನು ವೀಕ್ಷಕರೇ, ಇದಕ್ಕೆ ಉತ್ತರವಾಗಿ ಇನ್ನೊಬ್ಬ ಪಾಕ್ ಮಾಜಿ ಆಟಗಾರನು ಭಾರತ ತಂಡಕ್ಕೆ ಹೇಳಿದ್ದು, ನಿಮ್ಮ ಜನ್ಮಕ್ಕೆ T20 ಕಪ್ ಬೇಕಾ? ನೀವು ಕ್ರಿಕೆಟನ್ನು ಆಡುವುದನ್ನು ಬಿಡಿ. ಹೌದು, ನಿಮ್ಮ ತಂಡವನ್ನು ಬ್ಯಾನ್ ಮಾಡಬೇಕೆಂದು ಮತ್ತೊಬ್ಬ ಪಾಕ್ ಮಾಜಿ ಆಟಗಾರನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದು. ಹಾಗೆ ವೀಕ್ಷಕರೇ, ಈ ಒಂದು ಸುದ್ದಿಗಳನ್ನು ಕೇಳಿ ಭಾರತ ತಂಡದ ಎಲ್ಲ ಅಭಿಮಾನಿಗಳು ಇವರ ಮೇಲೆ ಕೆಂಡವನ್ನು ಕಾರುತ್ತಿದ್ದಾರೆ. ವೀಕ್ಷಕರೇ, ಇವರು ಮಾತನಾಡಿದಂಥ ಇವರು ಮಾತುಗಳನ್ನು ಇವರಿಗೆ ತಕ್ಕ ಉತ್ತರವನ್ನು ಕಲಿಸಬೇಕಾದರೆ ವೀಕ್ಷಕರೇ, ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಇವರ ಅನಿಸಿಕೆಗಳನ್ನು ತಿಳಿಸಿ.